ನೆಟ್ವರ್ಕ್ 18 ಸಂದರ್ಶನದಲ್ಲಿ ಮೋದಿ ಅವರು ಮಾತನಾಡಿದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಎಎಫ್ಎಸ್ಪಿಎ ತೆಗೆಯುವ ಬಗ್ಗೆ ಕಾಂಗ್ರೆಸ್ ಆಶ್ವಾಸನೆ ಕೊಟ್ಟಿರೋದ್ರ ಬಗ್ಗೆನೂ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆರ್ಮಡ್ ಫೋರ್ಸ್ ಸ್ಪೆಷಲ್ ಪವರ್ ಆಕ್ಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈಗ ಆಲ್ರೆಡಿ ಈ ಒಂದು ಪ್ರಣಾಳಿಕೆಯಲ್ಲಿ ತಿಳಿಸಿರುವಂತದ್ದು, ಅದನ್ನ ತೆಗಿತೀವಿ ಅಂತ. ಅದ್ರ ಬಗ್ಗೆ ಮೋದಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆ ಬೇಜವಾಬ್ದಾರಿಯುತವಾಗಿದೆ. ಕಾಶ್ಮೀರದಲ್ಲಿ 2.5 ಜಿಲ್ಲೆಗಳಲ್ಲಷ್ಟೇ ಸಮಸ್ಯೆ ಇರುವಂತದ್ದು, ಉಳಿದ ಕಾಶ್ಮೀರ ಮತ್ತು ಜಮ್ಮು ಶಾಂತಿಯುತವಾಗಿದೆ ಅಂತ ಇಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಇನ್ನು 35A ಹಾಗೆ 370 ಅಭಿವೃದ್ಧಿಗೆ ಅಡ್ಡಿಯಾಗಿವೆ. ಭಾರತೀಯ ಸೇನೆ ಶಾಂತಿ ಕಾಪಾಡುವಂತ ಪಡೆಯಾಗಿದೆ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ನಾವು ಎಎಫ್ಎಸ್ಪಿಎ ತೆಗೆದಿದ್ದೇವೆ ಅಂತ ಕೂಡ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿಕೆಯನ್ನ ನೀಡಿರುವಂತದ್ದು. ಕಾಶ್ಮೀರದಲ್ಲಿ ಎಎಫ್ಎಸ್ಪಿಎ ತೆಗೆಯೋದು ಕಷ್ಟ, ಅದು ನಮ್ಮ ಯೋಧರನ್ನ ಗಲ್ಲಿಗೇರಿಸಿದಂತೆ. ಕಾಂಗ್ರೆಸ್ ಆಶ್ವಾಸನೆ ಬಗ್ಗೆ ಮೋದಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಇರುವಂತಹ ಪ್ರಣಾಳಿಕೆಯ ಅಂಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಕಾಶ್ಮೀರ ಕುರಿತು ನೆಹರು ಪಾಲಿಸಿಯನ್ನ ಮರುಪರಿಶೀಲನೆಯನ್ನ ಮಾಡಬೇಕಾಗಿದೆ. ನೆಹರು ಪಾಲಿಸಿಗಳನ್ನ ಮರುಪರಿಶೀಲಿಸಬೇಕಿದೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೆಟ್ವರ್ಕ್ 18 ಸಂದರ್ಶನದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. आप AFSPA को कैसे देखते हैं? क्या कोई एक टाइम बाउंड वे में उसको वो किया जाएगा? देश में पहले ऐसी स्थिति पैदा करनी चाहिए कि AFSPA की जरूरत ही न पड़े. जैसे हमने अरुणाचल में परिस्थिति पैदा की तो कुछ जिलों से हमने हटाया, हमने कुछ राज्यों में से हटाया. 1980 के बाद पहली बार हटाने का काम हमने किया है, लेकिन कानून को तो बनाए रखा है. सरकार के पास हथियार तो होना ही चाहिए ताकि जवानों को एक सुरक्षा मिले, तब जवान मोरली लड़ सके. और जम्मू कश्मीर में से हटाने का मतलब होता है कि हमने हमारे जवानों को फांसी के तख्त पर लटका देना. मैं देश के जवानों के साथ ऐसा नहीं होने दूंगा. अब AFSPA को हटाने की बात करने का मतलब है कि आप अपने सेना के जवानों के हाथ में से सारे शस्त्र ले रहे हैं. तो देश की सेना के जवान को इस प्रकार से निहत्या करना क्या शोभा देता है क्या? और भारत की सेना पीस कीपिंग फोर्स में भारत के सुरक्षा बल के जवान जाते हैं. जब से पीस कीपिंग फोर्स बना है तब से जाते हैं, और दुनिया में सबसे ज्यादा नंबर भेजने वालों में हिंदुस्तान है. लेकिन अनुभव ये आया है कि इतने सालों में सारे दुनिया में भारत की सेना के लोगों की डिसिप्लिन, ड्यूटी के प्रति उनका समर्पण, इसकी भरचक सराहना होती रही है. बड़ा गौरवगान होता रहा है. आज हमारे ही देश की ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸಂಸದರಾಗಿರುವಂತಹ ಉಗ್ರಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿರುವಂತಹ ಎಎಫ್ಎಸ್ಪಿಎ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಕಾಂಗ್ರೆಸ್ ತೆಗಿತೀನಿ ಅಂತ ಹೇಳಿದೆ, ಅದ್ರ ಬಗ್ಗೆ ಮೋದಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇದು ಬೇಜವಾಬ್ದಾರಿತವಾಗಿರುವಂತಹ ಒಂದು ಅಂಶ ಅಂತ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಹೇಳ್ತೀರಾ? ನೋಡಿ, ಬೇಜವಾಬ್ದಾರಿಗೆ ಪರ್ಯಾಯ ಪದ ಯಾವುದಾದ್ರೂ ಇದ್ರೆ ಅದು ಮೋದಿ ಅಂತ ಹೇಳಿ. ಮೋದಿ ಅವರಿಗೆ ಏನಾದ್ರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೌಲ್ಯಗಳು ಏನಾದ್ರೂ ಗೊತ್ತಿದ್ರೆ ಈ ರೀತಿ ಮಾತನಾಡ್ತಾ ಇರ್ಲಿ. ನಾನು ನಿಮ್ಮ ಮೂಲಕ ಕೇಳುತ್ತೇನೆ ಮಿಸ್ಟರ್ ಮೋದಿ ಅವರನ್ನು, 2014ರಲ್ಲಿ ನೀವೇನೆಲ್ಲ ಆಶ್ವಾಸನೆಗಳನ್ನ ಕೊಟ್ಟಿದ್ರಿ, ಯಾವುದಾದ್ರೂ ಹೇಳ್ಕೊಳ್ತಕ್ಕಂತ ಪ್ರಮುಖ ಆಶ್ವಾಸನೆಗಳು ಈಡೇರಿಸಿದ್ದೀರಾ? ಕಪ್ಪು ಹಣ ತರ್ತೀವಿ ಅಂತ ಹೇಳಿದ್ರಿ ಸರ್. ಈಗ ಎಎಫ್ಎಸ್ಪಿಎ ವಿಚಾರಕ್ಕೆ ಏನ್ ಹೇಳ್ತೀರಾ? ಆರ್ಮಡ್ ಫೋರ್ಸ್ ಸ್ಪೆಷಲ್ ಪವರ್ ಆಕ್ಟ್ ಬಗ್ಗೆ ಈಗ ಅದನ್ನ ತೆಗಿತೀವಿ ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳಿದೆ ಕಾಂಗ್ರೆಸ್. ಒಂದೇ ಒಂದು ನಿಮಿಷ ಕೇಳ್ತೇನೆ. ಯಾವ ಆಕ್ಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ? ಆಂಟಿ ನ್ಯಾಷನಲ್ ಇದು ಬ್ರಿಟಿಷರ ಕಾಲದಲ್ಲಿ ಸ್ವತಂತ್ರ ಹೋರಾಟಗಾರರ ವಿರುದ್ಧ ಬಳಸ್ತಕ್ಕಂತ ಅದಕ್ಕೆ ಮಾಡಿದಂತ ಒಂದು ಕಾನೂನು. ಸ್ವತಂತ್ರ ಬಂದ ಆದ್ಮೇಲೆ ಅದನ್ನ ದುರ್ಬಳಕೆ ಕೇಂದ್ರ ಸರ್ಕಾರ ಮಾಡಿರ್ಲಿಲ್ಲ. ಮಾಡೋ ಕಾಂಗ್ರೆಸ್ ಬದ್ಧತೆ ಇತ್ತು. ಯಾಕಂದ್ರೆ ಆ ಆಕ್ಟ್ ಅನ್ನ ಮಾಡಿದ್ದೆ ಸ್ವತಂತ್ರ ಹೋರಾಟಗಾರರ ವಿರುದ್ಧ, ಅದನ್ನ ಬಳಸುವ ಪ್ರಶ್ನೆ ಇಲ್ಲ ಅಂತ ಹೇಳಿ ಎಂದೂ ಸಹ ಕಾಂಗ್ರೆಸ್ ಅದನ್ನ ಬಳಸ್ತಿರ್ಲಿ. ಓಕೆ, ಥ್ಯಾಂಕ್ ಯು ಉಗ್ರಪ್ಪನವರೇ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಸೇನೋ ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ದಿನೇಶ್ ಗುಂಡೂರಾವ್ ಅವರಿದ್ದಾರೆ, ಕೆಪಿಸಿಸಿಯ ಅಧ್ಯಕ್ಷರು. ನಮಸ್ಕಾರ ಸರ್.
ನಮಸ್ಕಾರ. AFSPA ತೆಗೆಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ಸರಿ ಕಾಶ್ಮೀರದಲ್ಲಿ ಈ ರೀತಿಯಾದಂತಹ ಒಂದು AFSPA ನ ತೆಗೆಯೋ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅವರು? ಕಾಶ್ಮೀರದಲ್ಲಿ ಕಷ್ಟ ಇದನ್ನು ತೆಗೆಯೋದು, ಕಾಂಗ್ರೆಸ್ ಪ್ರಣಾಳಿಕೆ ಬೇಜವಾಬ್ದಾರಿಯುತವಾದದ್ದು ಅಂತ ಹೇಳಿದ್ದಾರೆ. ನೋಡಿ, ಮೋದಿ ಅವರ ಪ್ರಣಾಳಿಕೆಯಲ್ಲಿ ಹಾಕಿರ್ತಕ್ಕಂಥದ್ದು ಅವರ ಕಳೆದ 5 ವರ್ಷದಲ್ಲಿ ಕಾಶ್ಮೀರಿನ ಪರಿಸ್ಥಿತಿಯನ್ನ ಎಷ್ಟು ಬಿಗಡಾಯಿಸಿದ್ದಾರೆ ಅಂತ ಹೇಳಿದ್ರೆ, ಇವತ್ತಲ್ಲಿ 5 ವರ್ಷದಿಂದ ಚುನಾವಣೆ ಮಾಡುವಂತ ವಾತಾವರಣ ನಿರ್ಮಾಣ ಆಗಿತ್ತು, ಉತ್ಪಾದನೆ ಕಡಿಮೆ ಆಗಿತ್ತು, ಘಟನೆಗಳು ಕಡಿಮೆ ಆಗಿತ್ತು. ಅಲ್ಲಿಯ ಕಾಶ್ಮೀರಿಗಳು ಏನು ಈ ಟೆರರ್ ಗ್ರೂಪ್ಗಳಿಗೆ ಸೇರ್ಪಡೆ ಆಗುವಂತದ್ದು ಕೂಡ ಬಹಳ ಕಡಿಮೆ ಆಗೋಗಿತ್ತು, ಸುಧಾರಿತ ವಾತಾವರಣ ಆಯಿತು. ಈ 5 ವರ್ಷದಲ್ಲಿ ಮೋದಿ ಅವರ ಅವಧಿಯಲ್ಲಿ ಕಾಶ್ಮೀರ ಪರಿಸ್ಥಿತಿ ಏನಾಗಿದೆ? ಆರ್ಟಿಕಲ್ 370 ಬಗ್ಗೆ ಮಾತಾಡ್ತಾರೆ ಇವತ್ತು ಮ್ಯಾನಿಫೆಸ್ಟೋ ಅಲ್ಲಿ. ಆದ್ರೆ ಹೋಗಿ PDP ಜೊತೆ ಸರ್ಕಾರ ಮಾಡಿದ್ರಲ್ಲ, PDPಯವರು ಸಂಪೂರ್ಣವಾಗಿ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ನಿಲುವು, ಬಿಜೆಪಿಗೆ ವಿರುದ್ಧವಾದಂತ ನಿಲುವು. ಅವ್ರ ಜೊತೆ ಸರ್ಕಾರ ಮಾಡ್ಬೇಕಾಗಿದ್ದು, ಅವ್ರ ಸರ್ಕಾರ ಮಾಡಕ್ ಹೋದ್ರು. ಮತ್ತೆ ಆರ್ಸ್ಪಾ ಬಗ್ಗೆ ನಾವೇನು ಅಮೆಂಡ್ಮೆಂಟ್ ತರ್ತೀವಿ ಅಂತ ನಾವು ಹೇಳಿದೀವಿ, ಅದನ್ನ ಇವರು ಬಿಜೆಪಿ ಅವ್ರು ಹೇಳ್ತಾರೆ ಈಶಾನ್ಯ ಭಾರತದಲ್ಲಿ ಅದನ್ನ ತೆಗಿಬಹುದು, ಆದ್ರೆ ಕಾಶ್ಮೀರದಲ್ಲಿ ಕಷ್ಟ, ಅದನ್ನ ನಮ್ಮ ಸೈನಿಕರನ್ನೇ ನಾವು ಪ್ರಶ್ನೆ ಮಾಡದಂತಾಗುತ್ತೆ ಅಂತ, ಅವ್ರನ್ನ ಗಲ್ಲಿಗೇರ್ಸ್ದಂತ ಆಗ್ಬಿಡುತ್ತೆ ಅದನ್ನ ತೆಗೆದ್ಬಿಟ್ರೆ ಅಂತ. ಹಲೋ ಸಂಪರ್ಕ ಕಡಿತಗೊಂಡಿದೆ. ಕೆಪಿಸಿಸಿ ಅಧ್ಯಕ್ಷರು ಮಾತನಾಡ್ತಾ ಹೇಳ್ತಾ ಇದ್ರು, ಎಷ್ಟರ ಮಟ್ಟಿಗೆ ಸರಿ 5 ವರ್ಷದಿಂದನೂ ಕೂಡ ಕಾಶ್ಮೀರದಲ್ಲಿ ಗದ್ದಲ ಹೇಳೋದಕ್ಕೆ, ಈ ರೀತಿಯಾದಂತಹ ಘಟನೆಗಳು ಆಗೋದಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರನೇ ಕಾರಣ ಅಂತ.